ನಿಮಗೆ ಪಾಕಶಾಲಾದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದಾಗ ನಿಮ್ಮ ಕೆಲಸ ನೀವು ಫಾರ್ ಎಕ್ಸಾಂಪಲ್ ಇವಾಗ ನೀವು ಕ್ವಾಲಿಟಿ ಚೆಕ್ ಮಾಡೋರು ಒಂದು 10 ಹೋಟೆಲ್ಗೆ ಹೋಗಿ 10 ಬ್ರಾಂಚ್ಗೆ ಹೋಗಿ ಅಲ್ಲಿ ಟೇಸ್ಟ್ ನೋಡಬೇಕು, ಎಲ್ಲ ಕಡೆ ಒಂದೇ ಟೇಸ್ಟ್ ಇರುವಂಗೆ ಮಾಡಬೇಕು. ನಿಮ್ಮ ಅನುಭವದಲ್ಲಿ ನೀವು ಫೇಸ್ ಮಾಡುವಂಥ ಚಾಲೆಂಜ್ಗಳೇನು? ಚಾಲೆಂಜ್ ಅಂದರೆ ಸರ್, ನಾವೀಗ ಪ್ರತಿ ನಮ್ಮ ಕಸ್ಟಮರಿಗೆ ಒಂದೇ ಸೇಮ್ ಐಟಮ್ ಕೊಡಬೇಕನ್ನೋ ನಮ್ಮ ಆಸೆ ಇರ್ತದೆ. ಮತ್ತು ಕಸ್ಟಮರ್ ನಾವು ಅದೇ ಥರ ಮಾತಾಡ್ತೇವೆ. ಅಂದರೆ ಒಂದು ಕಸ್ಟಮರ್ ಬರ್ತಾರೆ, ನಮ್ಮ ಯಾವ ಮನೆಯಲ್ಲಿ ಯಾವ ಥರ ಮಾತಾಡ್ತೇವೆ ಅದೇ ಥರ ಕಸ್ಟಮರ್ ಮಾತಾಡ್ತೇವೆ. ಅವ್ರಿಗೆ ಭಾಳ ಖುಷಿ ಆಗ್ತದೆ ನಾವೆಲ್ಲ ಹೋಗಿದ್ರೆ. ಮತ್ತು ಐಟಮು ಅಷ್ಟೇ ಚೆನ್ನಾಗಾಗಿ ಚೆಕ್ ಮಾಡಿ ನಾವು ಚೆಕ್ ಮಾಡಿ ಆದಮೇಲೆ ಓಕೆ ಆದರೂ ಕಸ್ಟಮರಿಗೆ ಕೊಡ್ತಾರೆ, ಆ ಥರ ಕೊಡ್ತಾರೆ. ಒಂದು ವೇಳೆ ಯಾವುದೋ ಒಂದು ಅಡುಗೆ ಕೆಟ್ಟೋಗಿದೆ ಅದು ಚೇಂಜ್ ಮಾಡ್ತೇವೆ, ಪಕ್ಕ ಚೇಂಜ್ ಮಾಡಿ ನಾವು ನಮ್ಗೆ ಗೊತ್ತಿರ್ತದೆ ಐಟಮ್ ಯಾವ ಥರ ಮಾಡ್ಬೇಕು ಅಂದ್ಕೊಂಡು ಅದೆಲ್ಲ ಹೇಳಿಕೊಟ್ಟು ಬರ್ತೇವೆ. ಈಗ ದೋಸೆ ಪಲ್ಯಕ್ಕೆ ಒಂದೊಂದು ಟೈಮ್ ಉಪ್ಪೇ ಹಾಕೋದಿಲ್ಲ, ಕಡೆ ನಾವು ತಿಂದು ನೋಡ್ತೇವೆ ಉಪ್ಪು ಕಡಿಮೆ ಇದೆ, ಕಡಿಮೆ ಮತ್ತೆ ಉಪ್ಪು ಹಾಕ್ಲಿಕ್ಕೆ ಹೇಳ್ತೇವೆ. ಬೆಳೆ ಭಾತ ಒಂದು ಸ್ವಲ್ಪ ಚೇಂಜ್ ಆಗಿರ್ತದೆ, ಅದು ಮತ್ತೊಂದು ಸರಿ ಇಲ್ಲ ಅಂದ್ರೆ ಸರಿ ಮಾಡೋಕೆ ಹೇಳ್ತೇವೆ. ಹಾಗೆ ಪ್ರತಿಯೊಂದು ಐಟಮ್ ನಾವು ಚೆಕ್ ಮಾಡಿ ಆಮೇಲೆ ಹೇಳ್ತೇವೆ. ಈಗ ನಿಮ್ಮದು ಸ್ಟ್ಯಾಂಡರ್ಡ್ ರೆಸಿಪೀಸ್ ಇರುತ್ತೆ, ಇಷ್ಟು ಹಾಕಿ ಇಷ್ಟು ಮಾಡಬೇಕು ಅಂತ ಇರುತ್ತೆ ಅಲ್ವಾ? ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಅಂತ ಇರ್ತದೆ, SOP ಅಂತಾರೆ. ಅದಷ್ಟೇ ಅದು ಚೇಂಜ್ ಮಾಡಿಬಿಟ್ಟಿದ್ರೆ ಟೇಸ್ಟೇ ಚೇಂಜ್ ಆಗುತ್ತೆ. ಅವಾಗ ಏನು ಮಾಡ್ತೀರಾ ನೀವು? ಇಡೀ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ. ರವೆ ಇಡ್ಲಿ ನಮ್ದು ಒಂದೇ ರೆಸಿಪಿ ಇದೆ, ಒಂದು ಅಳತೆ ಇದೆ. ರವೆ ಇಡ್ಲಿ, ಬೇಳೆ ಭಾತ್ ಒಂದು ಅಳತೆ ಇದೆ. ದೋಸೆ ಇಷ್ಟೇ ಮಾಡಬೇಕು, ಇಷ್ಟೇ ರುಬ್ಬೇಕು ಅಂತ ಒಂದು ಅಳತೆ, ಆ ಅಳತೆ ಪ್ರಕಾರ ಮಾಡ್ತೇವೆ. ಸ್ವಲ್ಪ ಕುಕ್ಕೆಲ್ಲ ಸ್ವಲ್ಪ ಚೇಂಜ್ ಆದರೆ ನಾವು ಅಲ್ಲಿ ಚೆಕ್ ಮಾಡ್ತೇವೆ. ಈಗ ಪ್ರತಿ ಬ್ರಾಂಚಿಗೂ ನಾವು ಹೋಗಿದ್ರೆ ಪ್ರತಿ ಬ್ರಾಂಚಿಗೆ ಹೊಸ ಬ್ರಾಂಚ್ ಓಪನ್ ಆಗ್ತೇವೆ. ನಾವು ಅಲ್ಲಿ ಒಂದು ವಾರ ಮುಂಚೆ ಅಲ್ಲೇ ಹೋಗ್ತೇವೆ, ಒಳಗೆ ಹೋಗಿ ರುಬ್ಬೋದು ಟ್ರಯಲ್ ಕೊಡ್ತೇವೆ. ಪ್ರತಿ ಐಟಮ್ ಸೌತ್ ಕುಕ್ಕಿ ಇದೇ ಥರ ಮಾಡಿ ಅಂತೆ ಫಸ್ಟ್ ಒಂದು 2 ದಿವಸ ಅವ್ರ ಹತ್ರ ಐಟಮ್ ನಾವು ಮಾಡೋಕೆ ಹೇಳ್ತೇವೆ, ಮಾಡಿ ಚೆಕ್ ಮಾಡ್ತೇವೆ. ಕರೆಕ್ಟ್ ಆಗಿದ್ರೆ ಮಾತ್ರ ಅವ್ರು ಕುಕ್ ರೆಡಿ ಮಾಡಿ ಅಂತೇಳಿ ಅಲ್ಲಿ ಮಾಡಿಸಲ್ಲ. ದೋಸೆ ಆದರೂ ಅಷ್ಟೇ, ದೋಸೆ ಮೇಕರ್ 2 ದಿವಸ ಟ್ರಯಲ್ ಕೊಡ್ತೇವೆ. ಟ್ರಯಲ್ ಕೊಟ್ಟು ಒಂದು 15 ದಿವಸ ಮುಂಚೆ ತೊಗೊಳ್ತೇವೆ ದೋಸೆ ಅವ್ರನ್ನ. ಆಮೇಲೆ ಹೊಸ ಬ್ರಾಂಚಿಗಾದರೆ 2 ದಿವಸ ಟ್ರಯಲ್ ಕೊಡ್ತೇವೆ. ಅಲ್ಲಿ ಆ ವಾತಾವರಣಕ್ಕೆ ಬೇಕಾಗ್ತದೆ, ರುಬ್ಬೋದು, ಹಿಟ್ಟು ಕಲಿಸುತ್ತದೆ, ಅದನ್ನು ಚೆಕ್ ಮಾಡ್ತೇವೆ. ಚೆಕ್ ಮಾಡಿ ನಾವು ಸ್ಟಾಪಿಗೆ ನಾವೆಲ್ಲ ತಿಂದು ನೋಡ್ತೇವೆ. ತಿಂದು ಕರೆಕ್ಟ್ ಇದ್ರೆ ನಾವು ಸ್ಟಾಕ್ ಕೊಡ್ತೇವೆ, ಕಸ್ಟಮರ್ ಕೊಡ್ತೇವೆ. ಆ ಥರ ಫ್ಯಾಂಟಾಸ್ಟಿಕ್. ನೀವು ಕಾಫಿ ಮೇಕರ್ ಆಗೋ ಅಥವಾ ರೋಟಿ ಮೇಕರ್ ಆಗೋ ಕೆಲಸಕ್ಕೆ ಸೇರಿ ಹಂತವಾಗಿ ಬೆಳೆದು ಮ್ಯಾನೇಜರ್ ಲೆವೆಲ್ಗೆ ಬಂದಿದ್ದೀರಾ. ಗಿರಾಕಿಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ನಿಮ್ಗೆ ಏನಾದ್ರು ಸಮಸ್ಯೆಗಳು ಎದುರಾಗಿದೆಯಾ? ಅಂದರೆ ತೀರಾ ಒರಟಾಗಿ ಬಿಹೇವ್ ಮಾಡಿದಂಥ ಗಿರಾಕಿಗಳು, ಆ ಥರದ್ದು ಯಾವ್ದಾದ್ರು ಒಂದು ಸಂದರ್ಭ ಇದೆಯಾ? ಕಸ್ಟಮರು ರ್ಯಾಶ್ ಆಗಿ ಬಂದು ಒಳಗಡೆ ಬಂದಿರೋರು ಇದ್ದಾರೆ, ತುಂಬಾ ಪ್ರೀತಿಯಿಂದ ಒಳಗಡೆ ಬಂದಿರೋರು ಇದ್ದಾರೆ, ಪ್ರೀತಿಯಿಂದ ಒಳಗಡೆ ಬಂದು ಫುಡ್ ಚೆನ್ನಾಗಿದೆ ಅಂತ ಹೇಳಿರೋರು ಇದ್ದಾರೆ. ಬಟ್ ರ್ಯಾಶ್ ಆಗಿ ಬಂದಿರೋರು ಬಂದೇಟ್ಗೆ ಅವ್ರು ತುಂಬಾ ರ್ಯಾಶ್ ಆಗಿದ್ದಾರೆ ಅಂತ ನಾವು ಅವ್ರ ಹತ್ರ ಬಂದೇಟ್ಗೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಕೂರಿಸಿ ಮಾತಾಡಿ ಅವ್ರದ್ದೇನು ಪ್ರಾಬ್ಲಮ್ ಇದೆ ತಿಳ್ಕೊಂಡು ಫುಡ್ಡಲ್ಲಿ ಇರ್ಬೋದು, ಅವ್ರ ಮನಸ್ಥಿತಿ ಇರ್ಬೋದು ಅರ್ಥ ಮಾಡ್ಕೊಂಡು ಅವ್ರನ್ನ ಕಳಿಸಿರೋದು ಇದೆ ಸರ್. ಅದರದ್ದು ಯಾವ್ದಾದ್ರು ಒಂದು ಒಳ್ಳೆ ಘಟನೆ ನೆನಪಿದೆಯಾ? ತುಂಬ ಒಂಥರ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಯಿತು ಬಟ್ ಫೈನಲಿ ಹ್ಯಾಂಡಲ್ ಮಾಡಿದ್ವಿ ಅಂತ ಹೇಳುವಂಥದ್ದು. ಈಗ ಒಂದು ಪನ್ನೀರ್ ಬಟರ್ ಮಸಾಲ 3 ಬಟರ್ ಕುಲ್ಚಾ ಒಬ್ಬರು ಕಸ್ಟಮರಿಗೆ ಗೆಸ್ಟಿಗೆ ನಾವು PFC ಪಾಲ್ಕನ್ ಸಿಟಿ ಅಲ್ಲಿ ಕೊಟ್ಟಿದ್ದೀವಿ, ಬಿಲ್ಡಿಂಗ್ 3 ಅಲ್ಲಿ. ಅವ್ರಿಗೆ ಏನಾಗಿದೆ ಅಂತ ಸ್ವಲ್ಪ ಅದು ಸಬ್ಜಿ ಸ್ವಲ್ಪ ಸ್ಮೆಲ್ ಬಂದಿತ್ತು, ಅದು ಸ್ಮೆಲ್ ಬಂದಿದೆ, ನೀವು ಬೇರೆ ಚೇಂಜ್ ಮಾಡಿಸಿ ಕೊಡಿ ಅಂದರೆ ಚೇಂಜ್ ಮಾಡಿಸಿ. ಅವರು ಫಸ್ಟ್ ಏನು ಕೇಳ್ತಾರೆ, ಅಮೌಂಟ್ ಕೊಡಿ ನಮ್ಗೆ ರಿಟರ್ನ್ ಅಂತ ಇದ್ರು. ಅವರು ಫುಡ್ ಬಗ್ಗೆ ಕೇಳ್ತಾ ಇಲ್ಲ, ನಮ್ಗೆ ಅಮೌಂಟ್ ರಿಟರ್ನ್ ಕೊಡಿ ಅಂತ. ನಾವು ಮತ್ತೆ ಪುನಃ ಅವರಿಗೆ ಬೇರೆ ಗ್ರೇವಿ ಮಾಡಿಸಿ ಅವ್ರಿಗೆ ಅಲ್ಲಿ ಅಪಾರ್ಟ್ಮೆಂಟಿಗೆ ತಗೊಂಡು ಕೊಟ್ಟು ಬಂದಮೇಲೆ ಅವರು ಖುಷಿಯಾಗಿ ನಮಗೆ ಮತ್ತೆ ಪುನಃ ಅಮೌಂಟ್ ಕೊಡೋಕ್ಕೆ ಬಂದರು ಅವರು. ನಾವು ಬೇಡ, ಇಲ್ಲ ಸರ್ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿರುತ್ತೆ ತಗೊಳ್ಳಿ ಅಂತ. ಆ್ಯಕ್ಚುಲಿ ಏನಾಗಿದೆ ಅಂದರೆ ನಾವು ಅವರಿಗೆ ಸಾಯಂಕಾಲ 7:15 ಕೊಟ್ಟಿದ್ದೀವಿ, ಅವರು ರಾತ್ರಿ 10:00 ತಿಂದಿದ್ದಾರೆ. ನಾವು ಕ್ಲೋಸಿಂಗ್ ಟೈಮಲ್ಲಿ ಅವ್ರು ನಮ್ಗೆ ಫೋನ್ ಮಾಡಿದ್ದಾರೆ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಅವ್ರಿಗೆ ಅಲ್ಲಿ ನಮ್ಮ ಫುಡ್ಡನ್ನು ರಿಸೀವ್ ಮಾಡಿಬಿಟ್ಟು ಹೊರಗಡೆ ಹೋಗಿದ್ದಾರೆ. ಆಮೇಲೆ ಅವರು ಹೇಳಿದ್ರು, ಆ ಥರ ಹೇಳಿದ್ರು, ಸರ್ ನಾವು ಲಾಸ್ಟಲ್ಲಿ 10:00 ಬಂದು ತಿಂತಾ ಇದ್ದೀವಿ, ಫುಡ್ ಈ ಥರ ಆಗಿದೆ ಅಂತ. ಅಷ್ಟೊಂದು ಲೇಟಲ್ಲಿ ಮಾಡಿದಾಗ ಏನಾಗಿ ಹಾಲು ಐಟಮ್ ಏನಾದರೂ ಹಾಳಾಗಿರುತ್ತೆ. ಆವಾಗ ಅವರಿಗೂ ನಾವು ಹೇಳಿದ್ದೀವಿ ಈ ಥರ ಹಿಂಗೆ ಮಾಡಿದಾಗ ಹಿಂಗೆ ಆಗಿದೆ ಸರ್ ಅಂತ. ಅದನ್ನು ನಮ್ಮ ಕಡೆಯಿಂದ ನೆಕ್ಸ್ಟ್ ಅವ್ರಿಗೆ ಕೊಟ್ಟು ಬಂದಿವಿ, ಫುಡ್ ಕೊಟ್ಬಿಟ್ಟು ಅವರಿಗೆ ನಾವು ನಮ್ಮ ಕಡೆಯಿಂದ ಸಾರಿ ಕೇಳಿದ್ದೀವಿ, ಇಲ್ಲ ಓಕೆ ಅಂತೇಳಿ ಅವ್ರು ಖುಷಿ ಆಗಿಬಿಟ್ಟಿದ್ದಾರೆ. ಇವಾಗ ಡೈಲಿ ಬರ್ತಾರೆ, ಡೈಲಿ ಊಟ ಮಾಡಿ ಹೋಗ್ತಾರೆ. ಫ್ಯಾಂಟಾಸ್ಟಿಕ್. ಒಂದು ಅಡುಗೆಯ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅಂದರೆ ಇವತ್ತು ಮಾಡ್ದಂಗೆ ನಾಳೆ ಆಗೋದಿಲ್ಲ, ಅದು ತುಂಬ ಕಷ್ಟ. ಅದು ಒಂದು ಸ್ವಲ್ಪ ಕುದಿಸೋದೇ, ಸ್ವಲ್ಪ ಜಾಸ್ತಿ ಕುದಿಸ್ಬಿಟ್ರೆ ಟೇಸ್ಟ್ ಬೇರೆ ಆಗುತ್ತೆ, ಕಡಿಮೆ ಕುದಿಸ್ಬಿಟ್ರೆ ಟೇಸ್ಟ್ ಬೇರೆ ಆಗುತ್ತೆ. ಸೊ ನಿಮಗೆಲ್ಲ ಆ ಕ್ವಾಲಿಟಿ ಮತ್ತು ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಒಂದು ದೊಡ್ಡ ಸಾಹಸ. ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನು ಅಂತ? ಸರ್, ಈಗ ಸಾಗು ಸ್ವಲ್ಪ ಕೊದ್ದಿಲ್ಲ ಅಂದ್ರೆ ನಾವು ಒಂದು ಸ್ಪೂನ್ ತಿಂತೇವೆ, ಆಗ ಮಸಾಲೆ ವಾಸನೆ ಬರ್ತದೆ. ಆಗ ಬಟ್ರನ್ ಕರೆದು ಇವತ್ತು ಸಾಗು ಸರಿಯಾಗಿ ಕೊದ್ದಿಲ್ಲ ಅಂತೇವೆ. ಹುಳಿ ಕಡಿಮೆ ಆದರೆ ಹುಳಿ ಸ್ವಲ್ಪ ಕಡಿಮೆ ಇದೆ ಅಂತ ಅವ್ರನ್ನ ಕರೆದು ಮತ್ತೆ ಈ ಥರ ಕೊಚ್ಚಿ ಮತ್ತು ಸಾಗು ಏನಾದ್ರು ಚೇಂಜ್ ಆಗಿದ್ರೆ ಮತ್ತೆ 2ನೇ ಸಲ ಅಲ್ಲೇ ರೆಡಿ ಮಾಡ್ತೇವೆ. ಈ ಸಲ ಇನ್ನೂ ಒಂದು 10 ನಿಮಿಷ ಕೊದಿಲಿ ಅಂತ ಹೇಳಿ. ಸಾಂಬಾರು ಆದರೂ ಅಷ್ಟೇ ಸರ್, ಸಾಂಬಾರು ಆದರೆ ಸರಿಯಾಗಿ ಕೊದ್ದಿಲ್ಲ ಅಂದರೆ ಸ್ವಲ್ಪ ಹುಳಿ ವಾಸನೆ ಬರ್ತದೆ.
ಮತ್ತು ಅದು ಸರಿಯಾಗಿ ಒಂದು ಅರ್ಧ ಗಂಟೆ ಕೊದಿಬೇಕು ಸರ್. ಕೊದ್ದಾದ್ಮೇಲೆ ಆ ಮೇಲ್ಗಡೆ ನೊರೆಗೀರೆ ಎಲ್ಲ ಹೋದ್ರ ಮೇಲೆ ಸಾಂಬಾರು ಪಕ್ಕ ಬರ್ತವೆ, ಹಾಳಾಗೋದೇ ಇಲ್ಲ. ಒಂದು 3-4 ವಾರ ಕೆಟ್ಟು ಹೋಗೋದಿಲ್ಲ ಸಾಂಬಾರು. ಆ ಸಾಂಬಾರು ಮೇಲ್ಗಡೆ ನೊರೆ ಬರ್ತದೆ, ವೈಟ್ ನೊರೆ ಬರ್ತದೆ, ಆ ನೊರೆ ಎಲ್ಲ ಹೋಗ್ಬೇಕು ಸರ್. ನೊರೆ ಎಲ್ಲ ಹೋದರೆ ಸಾಂಬಾರು ಕೆಡೋದಿಲ್ಲ. ಒಂದು 4 ವಾರ ಏನೂ ಆಗೋದಿಲ್ಲ, 4-5 ವಾರ ಚೆನ್ನಾಗಿ ಬರ್ತದೆ ಸರ್. ಮತ್ತು ದೋಸೆ ಹಿಟ್ಟಾದರೂ ಅಷ್ಟೇ. ದೋಸೆ ಹಿಟ್ಟು ಈಗ ಬಾಣಲೆ ಕಲಸಿ ಇಡ್ತದೆ, ಆವಾಗ ನಾವು ಕಲಸಿ ಅಲ್ಲೇ ಇಟ್ಟರೆ ಹುಳಿ ಬಂದುಬಿಡ್ತದೆ. ನಮ್ಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ತಗೊಂಡು ಉಳಿದೆಲ್ಲ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಕಳ್ತೀವಿ. ಆ ಫ್ರಿಜ್ಜಿನ ಸ್ವಲ್ಪ ಮೂವ್ ಮಾಡ್ತಾ ಇರ್ತೇವೆ. ಆ ಥರ ಕೆಟ್ಟೋಗಿ ಬಿಡೋದಿಲ್ಲ. ದೋಸೆ ಪಲ್ಯ ಆದರೂ ಅಷ್ಟೇ, ದೋಸೆ ಪಲ್ಯ ಸ್ವಲ್ಪ ಮಾಡ್ಲಿಕ್ಕೆ ಕಳ್ತೀವಿ. ಜಾಸ್ತಿ ಮಾಡಿಟ್ರೆ ಆಲೂಗಡ್ಡೆ ಹಾಳಾಗ್ತೇವೆ. ಅರ್ಧ ಗಂಟೆ 1 ಗಂಟೆ ಎಲ್ಲ ಕೆಟ್ಟು ಹೋಗ್ತೇವೆ ಆಲೂಗಡ್ಡೆ ಎಲ್ಲ. ಅರ್ಧ ಗಂಟೆಗೆ ಎಷ್ಟು ಬೇಕು ಅಷ್ಟೇ ಮಾಡಿ ಇಟ್ಕೊಳ್ತೇವೆ. ನನಗೆ ಈ ವಿಚಾರದಲ್ಲಿ ಪಾಕಶಾಲಾ ಬಗ್ಗೆ ತುಂಬ ಹೆಮ್ಮೆ. ಯಾಕೆ ಅಂದರೆ ಸುಮಾರು 35 ಔಟ್ಲೆಟ್ ಇದೆ ಪಾಕಶಾಲಾ. ಆ 35 ಔಟ್ಲೆಟಲ್ಲಿ ಅಟ್ಲೀಸ್ಟ್ ನಾನೊಂದು 30 ಔಟ್ಲೆಟ್ಗೆ ಹೋಗಿದ್ದೀನಿ. ಎಲ್ಲ ಕಡೆ ಡಿಪ್ ಇಡ್ಲಿ ಸಾಂಬಾರು ತಿಂತಿದ್ದೀನಿ, ಎಲ್ಲ ಕಡೆ ಅದೇ ಟೇಸ್ಟ್ ಇರುತ್ತೆ, ಒಂಚೂರು ಚೇಂಜ್ ಇರಲ್ಲ. ಅದು ಅಂತ ಅದ್ಭುತವಾದ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಹೇಳಿ ಸರ್. ಆಮೇಲೆ ಈ ಸೌತ್ ಇಂಡಿಯನ್ ಮಾಸ್ಟರ್ ಫುಡ್ ಮಾಡಿ ಇಟ್ಟಿರ್ತಾರೆ, ನಮ್ಗೆ ಒಂದು ಸೆಕ್ಷನಲ್ಲಿ ಇಟ್ಟಿರ್ತಾರೆ. ಬಂದು ಹುಡುಗರಿಗೆ ಸೂಪರ್ವೈಸರ್ ಆಗಿರ್ಬೋದು, ಕೌಂಟರ್ ಸೆಕ್ಷನ್ ಆಗಿರ್ಬೋದು, ಅದನ್ನು ತಂದುಬಿಟ್ಟು ನಾವು ಒಂದು ಬೇನ್ ಮರಿಗೆ ಹಾಕಿ ಇಡ್ತಿರ್ತೀವಿ. ಅದರಲ್ಲಿ ಟೆಂಪ್ರೇಚರ್ ಅನ್ನೋದು ಮೇಂಟೈನ್ ಮಾಡಬೇಕು ಮೇಯ್ನು. ಯಾಕಂದರೆ ಅವರಲ್ಲಿ ಎಷ್ಟಂತ ಬಿಸಿ ಮಾಡಿರ್ತಾರೆ. ನಾವು ಇಲ್ಲಿ ಜಾಸ್ತಿ ಬಿಸಿ ಬಿಟ್ಟಾಗ ಐಟಮ್ ಟೇಸ್ಟ್ ಹೊರಟೋಗ್ಬಿಡುತ್ತೆ, ಕಮ್ಮಿ ಬಿಟ್ಟಾಗ ಐಟಮ್ ಹಾಳಾಗುತ್ತೆ, ಕ್ವಾಲಿಟಿ ಹೋಗುತ್ತೆ. ಅದನ್ನು ಮೇಂಟೈನ್ ಮಾಡುವಂಥ ನಮ್ಮ ಸೂಪರ್ವೈಸರ್ಗಳೆಲ್ಲ ನಮ್ಮ ಪಾಕಶಾಲೆಯಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗಿದೆ. ಮ್ಯಾನೇಜರಿಗೆಲ್ಲ ಟ್ರೈನಿಂಗ್ ಆಯಿತು, ಮ್ಯಾನೇಜರಿಗೆಲ್ಲ ಟ್ರಯಲ್ ಕೊಡ್ತೀವಿ. ನಾವು ಮೇನ್ ನಾವು ಮ್ಯಾನೇಜರ್ಗೆ ಹೇಳಿ ಬರ್ತೀವಿ, ಈ ಥರ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಚಟ್ನಿ ಆದರೂ ಅಷ್ಟೇ ಮ್ಯಾನೇಜರ್ ಕರೆದು ಹೇಳಿ ಬರ್ತೀವಿ ಅಲ್ಲಿ. ಫ್ಯಾಂಟಾಸ್ಟಿಕ್.